ಹೋರಾಟ, ಹೀನ ಕೃತ್ಯ ಮಾಡತಕ್ಕಂಥ ನೀಚರಿಗೆ, ಹೀನ ಕೃತ್ಯ ಮಾಡತಕ್ಕಂಥ ನೀಚರಿಗೆ ಆಗಲೇಬೇಕು, 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 ಆಗಲೇಬೇಕು. ನಿಲ್ಲಲಿ, 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 ನಿಲ್ಲಲಿ. ಬಿಡೋ ಭಾರತ್ ಮಾತಾಕ್ಕೆ, ಬಿಡೋ ಭಾರತ್ ಮಾತಾಕ್ಕೆ. ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ, ಅಂಬೇಡ್ಕರ್ ಧ್ವನಿ, ಚಂದ್ರಕಾಂತ್ ಎಸ್ ಕಾದ್ರೋಳಿ ಬಣ ಈ ಸಂಘಟನೆ ವತಿಯಿಂದ ನಿಮಗೆಲ್ಲ ಗೊತ್ತಿರುವ ಹಾಗೆ ಹುಬ್ಬಳ್ಳಿ ತಾಲೂಕಿನ ಈನಂ ವೀರಾಪುರ ಗ್ರಾಮದಲ್ಲಿ ಮೇಲ್ಜಾತಿಯ ಯುವತಿ ದಲಿತ ಯುವಕನನ್ನು ಪ್ರೀತಿಸಿ ಮದುವೆ ಆಗಿದ್ದಕ್ಕೆ 7 ತಿಂಗಳ ಗರ್ಭಿಣಿಯನ್ನು ಕೊಲೆ ಮಾಡಿದ ತಂದೆ ಮತ್ತು ಇತರರು ಕೂಡ ಏನಂದರೆ ಅಮಾನವೀಯವಾಗಿ ಏನು ಮಾಡ್ತಾರೆ, ಅದನ್ನು ಸಮಾಜದಲ್ಲಿ ಇಂಥ ಕೃತ್ಯವನ್ನು ನಡೆದಿದ್ದು ದೊಡ್ಡ ಒಂದು ಖಂಡನೆ. ಇದು ಏನಂತಂದರೆ ಇವತ್ತೇ ಜಾತಿಯ ಒಂದು ಪ್ರತಿಷ್ಠತೆಯನ್ನು ಇಟ್ಕೊಂಡು ಇವತ್ತೇ ತನ್ನ ಮಗಳನ್ನದೇ ಇವತ್ತೇ ಏನಂತಂದರೆ ಕೃತ್ಯವನ್ನು ಎಸಗಿರ್ತಕ್ಕಂಥ ಆ ತಂದೆಗೆ, ಮಾನ್ಯಳ ತಂದೆಗೆ ಹಾಗೂ ಆ ಇತರ ಸಂಬಂಧಿಗಳಿಗೆ ಏನಂತಂತಂದರೆ ಯಾವತ್ತೂ ಮುಂದೆ ಇಂಥ ಮರೆ ಕಳಿಸದೆ ಒಂದು ಘಟನೆ ಆಗಬಾರ್ದು ಅಂಥವ್ರಿಗೆ ನೇರವಾಗಿ ಏನಂತಂದರೆ ಗಲ್ಲು ಶಿಕ್ಷೆಯನ್ನು ಕೊಡಬೇಕು. ಯಾಕಂದರೆ ಹಿಂದಿನ ಹಿನ್ನೆಲೆಯನ್ನು ಹೇಳಬೇಕಂತಂದರೆ ಆ ಹುಡುಗನನ್ನು ಏನಂತಂದರೆ ಇದು ಅವರ ಮನೆಯಲ್ಲಿ ಮತ್ತು ಹುಡುಗನ ಮನೆಯಲ್ಲಿ, ಹುಡುಗಿಯ ಮನೆಯಲ್ಲಿ ಗೊತ್ತಾದಾಗೂ ಕೂಡ ಏನಾಗಿದೆ ಅಂತಂದರೆ ಅದನ್ನು ಸರಿಪಡಿಸಿ ಆ ಹುಡುಗನನ್ನು ಧಾರವಾಡಕ್ಕೆ ವಿದ್ಯಾಭ್ಯಾಸ ಮಾಡಲಿಕ್ಕೆ ಕಳಿಸಿದಾಗೂ ಕೂಡ ಅದೇ ಹುಡುಗಿ ಬಂದು ಇಲ್ಲ ನಾನು ನಿನ್ನನ್ನೇ ನಾನು ಮದುವೆ ಆಗ್ತೇನೆ, ಇಲ್ಲಾಂದರೆ ನಾನು ಪ್ರಾಣವನ್ನು ನಾನು ಇದನ್ನು ಮಾಡ್ತೇನೆ, ತ್ಯಾಗವನ್ನು ಮಾಡ್ತೇನೆ ಅಂತ ಅಂದಾಗೂ ಕೂಡ ಏನಾಗಿದೆ ಅಂತಂದರೆ ಆ ಒಂದು ಸಂದರ್ಭದಲ್ಲಿ ಮತ್ತೆ ಇದು ಎಲ್ಲಿವರೆಗೆ ಹೋಗಿದೆ ಅಂದರೆ ಪೊಲೀಸ್ ಠಾಣದವರೆಗೂ ಹೋಗಿ ಅಲ್ಲಿ ಇರ್ತಕ್ಕಂಥ FIR ಆಗಿದೆ. FIR ಆದಾಗೂ ಕೂಡ ಏನಾಗಿದೆ ಅಂತಂದರೆ ಆ ಮೇಲ್ಜಾತಿಯಲ್ಲಿ ಇರ್ತಕ್ಕಂಥ ಮಾನ್ಯಳ ತಂದೆ ಏನು ಮಾಡಿದ್ದಾರೆ ಅಂತಂದರೆ ನನ್ನ ಮಗಳು ಇವತ್ತು ಸತ್ತಿದ್ದಾಳೆ ಅಂತಂದು ಕೈ ಬಿಟ್ಟು ಹೋಗಿದ್ದಾರೆ. ಬಿಟ್ಟು ಹೋದಾಗೂ ಕೂಡ ಏನು ಮಾಡಿದ್ದಾರೆ ಅಂತಂದರೆ ಇವರು ಒಳ ಸಂಚಿನಿಂದ ಅದನ್ನು ನಿರಂತರವಾಗಿ ಅದರ ಬಗ್ಗೆ ಏನಂತಂತಂದರೆ ಒಳ ಸಂಚಲನ ಮಾಡ್ತಾ ಬಂದಿದ್ದಾರೆ. ಯಾಕಂತಂದರೆ ಆಲ್ರೆಡಿ FIR ಆಗಿದೆ ಮತ್ತು ಅಲ್ಲಿ ಇರ್ತಕ್ಕಂಥ SP ಅವರು, ಅಲ್ಲಿ ಇರ್ತಕ್ಕಂಥ PSIಗಳು ಇವರೆಲ್ಲರಿಗೂ ಕೂಡ ಗೊತ್ತಿರತಕ್ಕಂಥದ್ದು. ಆದರೂ ಕೂಡ ಬಿಟ್ಟು ಹೋದಾಗ ಕೂಡ ಏನಾಗಿದೆ ಅಂತಂದರೆ ಅವರು ಪರಸ್ಪರ ಪ್ರೀತಿಸಿ ಮದುವೆಯನ್ನು ಮಾಡ್ಕೊಂಡಿದ್ದಾರೆ. ಮದುವೆಯನ್ನು ಮಾಡ್ಕೊಂಡ ನಂತರ ಏನಂತಂದರೆ 7 ತಿಂಗಳ ಗರ್ಭಿಣಿಯೇ ಆ ಸಹೋದರಿಯನ್ನು ಏನು ಮಾಡಿದ್ದಾರೆ ಊರಿಗೆ ಕರೆ ತಂದಿದ್ದಾರೆ. ಯಾಕಂತಂದರೆ ಇವತ್ತು ಅವರು ಒಂದು ಆಧಾರ್ ಕಾರ್ಡ್ ಒಂದು ಅಪ್ಡೇಟ್ ಆಗಿರ್ಬೋದು, ತಮ್ಮ ಕಾಗದ ಪತ್ರಗಳನ್ನು ಹೊಂದಿಸೋದಾಗಿರ್ಬೋದು, ಆ ಸಂದರ್ಭದಲ್ಲಿ ಬಂದಾಗ ಅವಾಗ ಏನು ಮಾಡಿದ್ದಾರೆ 10 ದಿನಗಳವರೆಗೂ ಅಲ್ಲೇ ಇದ್ದಾರೆ. ಆ 10 ದಿನಗಳವರೆಗೆ ಇದ್ದಾಗೂ ಕೂಡ ಏನಾಗಿದೆ ಅಂತಂದರೆ ಇವತ್ತೇ ಆ ಮಾನ್ಯಳ ತಂದೆ ಕೃತ್ಯವನ್ನು ಎಸಗಿದಾನಲ್ಲ ಅಂಥ ಒಬ್ಬ ನೀಚ ಏನಾಗಿದೆ ಅಂತಂದರೆ ಇವತ್ತೆಲ್ಲ ಅದನ್ನು ಮಾಡಲಿಕ್ಕೆ ಕಾರಣ ಏನಂತಂದರೆ ಇವತ್ತೇ ಅಧಿಕಾರಿಗಳ ನಿರ್ಲಕ್ಷ್ಯನೇ ಕಾರಣ ಅಂತ ನಾವು ಹೇಳ್ತಾ ಇದ್ದೇವೆ. ಯಾಕಂತಂದರೆ ಇವತ್ತೇ ಅಲ್ಲಿ ಇರ್ತಕ್ಕಂಥ ಗ್ರಾಮದ ಕಂದಾಯ ಇಲಾಖೆಯಲ್ಲಿ ಇರ್ತಕ್ಕಂಥ ಒಬ್ಬ ಏನಂತಂದರೆ ಗ್ರಾಮದಲ್ಲಿ ಇರ್ತಕ್ಕಂಥ ಒಬ್ಬ ಏನಂದರೆ ಇಲ್ಲೇ ವಾಲಿಕಾರ್ ಅಂತ ಇರ್ತಾನೆ, ಅವನು ಕೂಡ ಏನಂತಂದರೆ ಅಪ್ಡೇಟ್ ಮಾಡಬೇಕಾಗಿರ್ತೈತೆ. ಆ ಊರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಬೀಟ ಅಂತ ಪೊಲೀಸರು ಇರ್ತಾರೆ, ಅವರು ಕೂಡ ಏನಾಗುತ್ತೆ ಅಂದರೆ ಮಾಹಿತಿಯನ್ನು ಕೊಡಬೇಕಾಗಿರ್ತೈತೆ. ಆ ಮಾಹಿತಿಯನ್ನು ಸರಿಯಾಗಿ ಅದನ್ನು ನೀಡದೇ ರೀತಿಯಲ್ಲಿ ಮತ್ತು ಅಲ್ಲಿ ಇರ್ತಕ್ಕಂಥ ಆ ಸಂಬಂಧಪಟ್ಟಿರ್ತಕ್ಕಂಥ ಪೊಲೀಸ್ ಸ್ಟೇಷನ್ ಇರುತ್ತೆ, ಅವರು ಅವಾಗಕ್ಕೋಗ ಮಾಹಿತಿ ಕೊಡೋಕೆ. ಯಾಕಂತಂದರೆ ಈ ಘಟನೆ ಆಲ್ರೆಡಿ ಏನಂದರೆ FIR ಆಗಿರ್ತಕ್ಕಂಥ ವಿಷಯ. ಮುಂದೊಂದು ದಿವಸ ಇದು ಏನೋ ಅನಾಹುತಕ್ಕೆ ಈಡಾಗಿರಬಹುದು, ಆಗಲಿಕ್ಕೆ ಇದು ಮುನ್ಸೂಚನೆಯನ್ನು ಇಟ್ಕೊಂಡು ಏನಂತಂದರೆ ಅವರಿಗೆ ರಕ್ಷಣೆ, ಪೊಲೀಸ್ ಇಲಾಖೆಯಿಂದ ರಕ್ಷಣೆಯನ್ನು ಕೊಟ್ಟಿದ್ದಾರೆ. ವೀರಾಪುರ ಗ್ರಾಮದಲ್ಲಿ ಹುಬ್ಬಳ್ಳಿ ತಾಲೂಕು ನಡೆದಂಥ ಹಿನವಾದ ಕೃತ್ಯ ಅಂತ ಹೇಳ್ಬೋದು. ಅದು ಯಾಕಪ್ಪ ಅಂತಂದ್ರೆ ಇನ್ನೂ ಶೋಷಣೆ ನಿಂತಿಲ್ಲ. ಸರ್ಕಾರ ಹೇಳ್ತೈತಿ ದೀನ ದಲಿತರ ಪರ ಇರುವಂಥ ನಮ್ಮ ಸರ್ಕಾರ ಅಂತೇಳಿ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಆದ ಸಿದ್ದರಾಮಯ್ಯ ಸಾಹೇಬರು ಹೇಳ್ತಾರೆ ಇನ್ನೂ ಶೋಷಣೆ ನಿಂತಿಲ್ಲ. ಯಾಕಪ್ಪ ನಮ್ಮನ್ನು ಕಂಡ್ರೆ ಯಾಕೆ ಈ ರೀತಿ ನಮ್ಮ ಮೇಲೆ ದೌರ್ಜನ್ಯ ದಬ್ಬಳಿಕೆ ಮಾಡ್ತಾರೆ ಅನ್ನೋದು ತಿಳಿಯೋಗ್ತಾ ಇರಲಿಲ್ಲ. ಬಸವಣ್ಣರ ಕಾಲದಾಗ ಆದರೂ ಅದೇ ಆಯ್ತು, ಈಗಾದರೂ ಅದೇ ಅಂತಂದ್ರೆ ನಾವು ಬದುಕೋದು ಹೆಂಗೆ, ಇದಕ್ಕೆ ಅಂತ್ಯ ಅನ್ನೋದು ಯಾವಾಗ? ಸಿದ್ದರಾಮಯ್ಯ ಸಾಹೇಬ್ರ ತಮ್ಮನ್ನು ನೇರವಾಗಿ ತಮ್ಮನ್ನು ಒಂದು ಮಾತು ಕೇಳ್ತೀನಿ ನಾನು, ದೀನ ದಲಿತರ ಪರ ಅಂತ ಹೇಳ್ತಾರೆ, ಇದೇ ನಾನು ಇರುವುದು? ನಮ್ಮ ಹೆಣ್ಣು ಮಕ್ಕಳ ಮ್ಯಾಗ ದಬ್ಬಳಿಕೆ ದೌರ್ಜನ್ಯ ಆಕೈತಿ, ಅದು ಪರವಾಗಿಲ್ಲ ನಡೀಲಿ. ಆದರೆ ಇನ್ನು ಮೇಲೆ ಜಾತಿ ವರ್ಗದವ್ರು ತಳಗ ಜಾತಿ ವರ್ಗದವ್ರು ಲವ್ ಮಾಡಿ ಲಗ್ನ ಆದರೂ ಕೂಡ ನಿಮ್ಗೆ ತ್ರಾಸ ಆಕೈತಂದ್ರೆ ನಾವು ಮನುಷ್ಯರಲ್ಲ, ನಮ್ಗೆ ಬದುಕಕ್ಕೆ ಹಕ್ಕಿಲ್ಲ. ಯಾಕೆ ಈ ರೀತಿ ನಮಗೆ ನೋವು ಕೊಡಕತ್ತೀರಿ ಸರ್ ತಾವು?
ಸರ್ ನೀವು ಮೇಲೆ ಜಾತಿಯವರು ನಮ್ಮ ಮನೆ ಬಾಗಲ ಬಂದು ನಮ್ಮ ಅಕ್ಕ ತಂಗಿಯರ ಜೊತೆ ಇದ್ರೆ ಪರವಾಗಿಲ್ಲ ನಡೀತೈತಿ, ನಾವು ಹಿಂದೂ ವರ್ಗದವ್ರು ಅಂತ ಹೇಳ್ತೀರಿ, ದಲಿತರ ಅಂತ ಹೇಳ್ತೀರಿ. ಅದೇ ನಮ್ಮ ಯುವಕರು ಮೇಲೆ ಜಾತಿ ಹೆಣ್ಣು ಮಕ್ಕಳು ಮಾಡಿ ಲವ್ ಮಾಡಿದರೆ ನಿಮ್ಗೆ ತ್ರಾಸ ಆಕೈತಿ. ಯಾಕೆ ನಾವು ಮನುಷ್ಯರಲ್ಲ, ನಮಗೆ ಹಕ್ಕಿಲ್ಲ ಸರ್. ಇನ್ನು ಎಷ್ಟು ವರ್ಷದಿಂದ ಇದನ್ನು ನಾವು ಅನುಭವಿಸ್ಬೇಕು ನಾವು. ಮಾನ್ಯ ಗೃಹ ಮಂತ್ರಿಗಳೇ, ತಾವು ಸರ್ಕಾರದಾಗ ಇದ್ದೀರಿ, ಇದನ್ನೆಲ್ಲ ಕಣ್ತರ ನೋಡ್ರಿ ನೀವು. ನಿಮ್ಗೇನು ಗೊತ್ತಾಗೋದಿದೆ, ತಮ್ಮ ಗಮನಕ್ಕೆ ಇಲ್ಲ ಇದು. ಇನ್ನು ದೌರ್ಜನ್ಯ ದಬ್ಬಳಿಕೆ ಎಷ್ಟು ದಿವಸ ಅಂತ ನಾವು ನೋಡಬೇಕು ಸರ್. ದಲಿತರಂದ್ರೆ ನಿಮಗೆ ಕಿಮ್ಮತ್ತು ಇಲ್ದಂಗೆ ಆಗೈತಿ. ನೀವೊಬ್ಬರು ದಲಿತರು. ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರೆ, ಇನ್ನಾದರೂ ನಮ್ಮ ಮೇಲೆ ಆಗುವಂಥ ದಬ್ಬಳಿಕೆ ದೌರ್ಜನ್ಯ ಇದನ್ನೆಲ್ಲ ನಿಲ್ಲಿಸ್ರಿ, ನಮಗೂ ನ್ಯಾಯ ಕೊಡಿ, ನಾವು ಮನುಷ್ಯರಿದ್ದೀವಿ ಅಂಥೇಳಿ ನನ್ನ ಎರಡು ಮಾತನ್ನು ಮುಗಿಸ್ತೇನೆ. ನಮ್ಮ ಹೆಸರು ಸತೀಶ್ ಮಾದರ್ ಅಂತೇಳಿ.